ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋ ಭಯದ ವಾತಾವರಣ ಅದ್ಯಾವಾಗ ಬಗೆಹರಿಯುತ್ತೋ ಏನೋ. ಪೊಲೀಸರು ಎಷ್ಟೇ ಹೊಸ ಹೊಸ ಕಾನೂನುಗಳನ್ನ ತಂದ್ರೂ ಕೂಡ ಅತ್ಯಾಚಾರ, ಲೈಂಗಿಕ ಕಿರುಕುಳದಂತಹ ಪ್ರಾಬ್ಲಮ್ಗಳು ನಿಂತೇ ಇಲ್ಲ. ಹೀಗೆ ಹೈದರಾಬಾದ್ನ ಜನನಿಬಿಡ ದಿಲ್ಸುಖ್ ನಗರ ಬಸ್ ನಿಲ್ದಾಣದಲ್ಲಿ ಲೇಡಿ ಒಬ್ಬರೇ ಓಡಾಡ್ತಾ ಇರ್ತಾರೆ. ಅವರ ಸುತ್ತಮುತ್ತ ಯಾರು ಕೂಡ ಇರೋದಿಲ್ಲ. ಅದು ಕೂಡ ಮಧ್ಯರಾತ್ರಿ 12:15 3:30 ಸಮಯ. ಅಲ್ಲೇ ನೋಡಿ, ಈ ಮಹಿಳೆಗೆ ಕೆಟ್ಟ ಕ್ರಿಮಿಗಳ ಪರಿಚಯವಾಗಿತ್ತು. ಯುವಕರು, ಮಧ್ಯ ವಯಸ್ಕರು, ವೃದ್ಧರು ಸೇರಿದಂತೆ ಕೇವಲ 3 ಗಂಟೆಗಳ ಸಮಯದಲ್ಲಿ ಬರೋಬ್ಬರಿ 40 ಪುರುಷ ಪಿಶಾಚಿಗಳು ಆಕೆಗೆ ಕಿರುಕುಳ ನೀಡಲು ಪ್ರಯತ್ನಿಸ್ತಾರೆ. ನಿನ್ನ ರೇಟ್ ಎಷ್ಟು, ನಮ್ಮೊಟ್ಟಿಗೆ ಬರ್ತೀಯಾ ಅಂತೆಲ್ಲ ಅಸಭ್ಯವಾಗಿ ಮಾತನಾಡಿ ಆಕೆಗೆ ಚಿತ್ರಹಿಂಸೆ ನೀಡಲು ಟ್ರೈ ಮಾಡ್ತಾರೆ. ಅಬ್ಬಾ, ದೇಶ ಇಷ್ಟೊಂದು ಮುಂದುವರೆದ್ರೂ ಕೂಡ ಹೆಣ್ಮಕ್ಳ ಸ್ಥಿತಿ ಇಷ್ಟೊಂದು ಹೀನಾಯನಾ ಅನ್ಸುತ್ತೆ ಅಲ್ವಾ? ಆದ್ರೆ ಅಲ್ಲಿ ನಿಂತಿದ್ದು ಸಾಮಾನ್ಯ ಮಹಿಳೆ ಅಲ್ವೇ ಅಲ್ಲ. ಅವರು ತೆಲಂಗಾಣದ ಮಹಿಳಾ IPS ಅಧಿಕಾರಿ ಸುಮತಿ ಆಗಿರ್ತಾರೆ. ಮಲ್ಕಾಜ್ಗಿರಿ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಫೀಲ್ಡ್ಗೆ ಇಳಿದು ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗುವ ಮಹಿಳೆಯರ ಕಷ್ಟ ತಿಳಿಯಲು ಈ ಪ್ರಯತ್ನ ಮಾಡಿರ್ತಾರೆ. ಹೀಗೆ ಅವರಿಗೆ ಚಿತ್ರಹಿಂಸೆ ನೀಡಲು ಪ್ರಯತ್ನಿಸಿದ್ದ ಒಬ್ಬೊಬ್ಬರನ್ನ ಹಿಡಿದು ಅವರಿಗೆ ಬುದ್ಧಿ ಕಲಿಸಿದ್ದಾರೆ. ಇನ್ಮುಂದೆ ಯಾರೊಟ್ಟಿಗೂ ಹೀಗೆ ನಡೆದುಕೊಳ್ಳದೆ ಇರುವ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಇವರ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದ್ರೆ ಇಂಥ ಪೊಲೀಸ್ ಇರ್ಬೇಕಪ್ಪ ಅಂತ ಜನರು ಶ್ಲಾಘಿಸ್ತಾ ಇದ್ದಾರೆ.